ನಿಮ್ಮದು ಸೊಂಟದ ಅಳತೆ ತಗೊಳ್ಳಿ, ಪೆಟಿಕೋಟ್ದು ಮೆಜರ್ಮೆಂಟ್ದು. ಸಿಕ್ಸ್ ಪೀಸ್ ಇದೆಯಾ ಅದು ಪೆಟಿಕೋಟು? 8 ದೊಡ್ಡದಾಗುತ್ತೆ ನಿಮಗೆ, 7 ಪೀಸ್ ಇರಬೇಕನ್ಸುತ್ತೆ. ನೈನ್ಟೀನು ಡಬಲ್ ಮಾಡಿದ್ರೆ 38. 20 ಇರಲಿ, ಸಿಂಕ್ ಆಗುತ್ತಲ್ಲ ವಾಶ್ ಮಾಡಿದ್ಮೇಲೆ. 20 ಫುಲ್ಲು ಸುತ್ತಳತೆ 40 ಡಿವೈಡೆಡ್ ಬೈ 4 ಮಾಡಿ. ಇದೆಲ್ಲ ಅಷ್ಟೇ, ಡಿವೈಡೆಡ್ ಬೈ 4 ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟ್ ಮೆಜರ್ಮೆಂಟ್ ಸಿಗುತ್ತೆ, ಮತ್ತು ಕನ್ಫ್ಯೂಸ್ ಆಗಲ್ಲ. ಹ್ಞೂ 10 ಇಲ್ಲಿ ಒಂದು ಸೈಡು 5 ಇಡಿ, 10 ಇಡಿ, 10. ಹ್ಞೂ ಮತ್ತು ಸ್ಟಿಚ್ಗೆ 1 ಇಂಚ್ ಎಕ್ಸ್ಟ್ರಾ. 11 ಆಯಿತು. ಅಲ್ಲಿ ಮಾರ್ಕ್ ಮಾಡಿ. ಮತ್ತು ಈ ಕಡೆ 5 ಇಡಿ, 5 ಮತ್ತು ಸ್ಟಿಚ್ಗೆ 1 ಇಂಚ್ ಎಕ್ಸ್ಟ್ರಾ. ಇಲ್ಲೇನು ಮೆಜರ್ಮೆಂಟ್ ಮಾಡಿದ್ದೀರಾ ಸೇಮ್ ಅದೇ ಥರ 5 ಇಡಿ. ಆ ಕಡೆ 5 + 1 ಇಂಚ್ ಎಕ್ಸ್ಟ್ರಾ ಸ್ಟಿಚ್ಗೆ. ಒಂದು ಹಾಫ್ ಇಂಚು ಸ್ಟಿಚ್ಗೆ ಹೋಗುತ್ತಲ್ವಾ. ಮತ್ತು ಇವಾಗ ಇದು ಲೆಂತು ಫಸ್ಟ್ ಲೆಂತ್ ನೋಡಿ, ಲೆಂತ್ ನೋಡಿಲ್ಲಲ್ಲ. ಬೆಲ್ಟ್ ಬಿಟ್ಟು ಮಾಡಿ, ಬೆಲ್ಟು ನಾವು ಎಕ್ಸ್ಟ್ರಾ ಕೊಡ್ತೀವಲ್ವಾ. ಇದು ಲೆಂತ್ ಕರೆಕ್ಟ್ ಇದೆಯಾ? 35 ಇದೆಯಲ್ಲ, 35 ಪ್ಲಸ್ ಸ್ಟಿಚ್ಚಿಂಗಿಗೆ 2 ಇಂಚ್ ಎಕ್ಸ್ಟ್ರಾ, 37 ಮಾಡಿ. 37 ಮಾಡಿ, ಮೇಲೆ ಬಿಟ್ಬಿಡಿ, ಅದು ಕಟ್ ಮಾಡ್ಕೊಳ್ಳೋಣ. ಮೇಲೆ ಬಿಡಿ, ಬೆಲ್ಟಿಗೆ ಬೇಕಲ್ಲ ಬಟ್ಟೆ. ಹಾಂ, ಕೆಳಗಡೆ ಮಾಡಿ. ಇಟ್ಕೊಳ್ಳಿ. ಹಾಂ, ಹಂಗೆ ಇಟ್ಕೊಳ್ಳಿ. ಸ್ಕೇಲ್ ಹಂಗೆ ಹಿಡಿಯಪ್ಪ, ಸ್ಕೇಲು. ಹಂಗೆ ಮಾರ್ಕ್ ಮಾಡಿ, ಸ್ಟ್ರೈಟ್ ಲೈನ್ ಈ ಕಡೆ ಮಾಡಿ. ಮಾರ್ಕ್ ಮಾಡಿ. ಫುಲ್ ಮಾಡಿ. ಕಟ್ ಮಾಡಿ. ಅದು ಮೇಲೆ ಬೆಲ್ಟ್ ಪಟ್ಟಿಗೆ. ಸಿಜರ್ ಬ್ಲ್ಯಾಕ್ ಕಲರ್ ಬರುತ್ತಲ್ಲ, ಅದೊಂದು ತಗೊಳ್ಳಿ. ಇವಾಗ ಮಾರ್ಕ್ ಮಾಡಿ. ಇಲ್ಲಿ 10, ಅಲ್ಲಿ 5. ಅಡ್ಡ ಹಿಂಗೆ. ಆವಾಗಲೇ ಮಾಡಿದ್ರಲ್ಲ. ಹಾಫ್ ಇಂಚು ಬಂದ್ರೂ ಸಾಕು ಸ್ಟಿಚ್ಚು. 10.5 ಇಡಿ, 10.5. ಆ ಕಡೆ 5.5 ಮಾಡಿ. ನೀವು ಒಂದು ಐಡಿಯಾ ಮೇಲೆ ಮಾಡಿದ್ರೆ ಎಲ್ಲ ಸ್ಟಿಚಿಂಗ್ ಮಾಡೋದು ಈಸಿನೇ. ಆದರೆ ಟೈಲರಿಂಗ್ ಕಷ್ಟ ಅಂತ ಹೇಳ್ತೀವಿ, ಏನು ಕಷ್ಟ ಇಲ್ಲ.
ಅದು ನಾವು ಮಾಡೋದನ್ನು ಕರೆಕ್ಟಾಗಿ ನಮ್ಮ ತಲೆಯಲ್ಲಿ ಇಟ್ಕೊಂಡು ನೀಟಾಗಿ ಮಾಡಿದ್ರೆ ಫಿನಿಶಿಂಗ್ ನೀಟಾಗಿ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ ಬರುತ್ತೆ. ಮಾಡಿ ಈಗ ಅಲ್ಲಿಂದ ಅಲ್ಲಿಗೆ ಸ್ಟ್ರೈಟ್ ಲೈನು, ಹಾಂ ಅದು ಲೈನ್ ಹಾಕಿ ಸ್ಕೇಲ್ ಇಟ್ಕೊಂಡು ಅಲ್ಲಿಗೆ ಬರಬೇಕು. ಅದು ದೊಡ್ಡದೊಂದು ಸ್ಕೇಲ್ ಇದೆ, ಅದು ತಗೊಂಬೇಕಿತ್ತು. ಇದ್ದೀರಾ, ನಾನು ಹೇಳ್ಕೊಡ್ತಾ ಎಲ್ಲ ನೆನಪಿಗೆ ಬರ್ತೈತೆ. ಮತ್ತು ಇದು ನೀವು ಲೆಹಂಗಾ ಎಲ್ಲ ಸ್ಟಿಚ್ ಮಾಡ್ತೀರಲ್ಲ, ಹಾಫ್ ಸ್ಯಾರಿ, ಅದಕ್ಕೂ ಒಳಗಡೆ ಲೈನಿಂಗ್ ಇದೇ ಥರ ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಫ್ರಿಲ್ ಇಲ್ದಂಗೆ ಹೊಟ್ಟೆ ಫ್ರಿಲ್ಲು ಮೇನ್ ಪೀಸು ಒಳಗಡೆ 2 ಫ್ರಿಲ್ ಇಟ್ಬಿಟ್ರೆ ಹೊಟ್ಟೆ ದಪ್ಪ ಕಾಣಿಸುತ್ತೆ. ಇದೇ ಥರ ಸೇಮ್ ಈ ಥರ ನಾವು ಕ್ರಾಸ್ ಕಟ್ಟಿಂಗ್ ಮಾಡಿ 6 ಪೀಸ್ ಪೆಟಿಕೋಟ್ ಥರ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಮೇಲೆ ಮಾತ್ರ ಮೇನ್ ಪೀಸಲ್ಲಿ ಫ್ರಿಲ್ ಕೊಟ್ಟು ಒಳಗಡೆ ಈ ಥರ ಸ್ಟಿಚ್ ಮಾಡಿದ್ರೆ ಹೊಟ್ಟೆ ದಪ್ಪ ಕಾಣಿಸಲ್ಲ, ನೀಟಾಗಿ ಬರುತ್ತೆ ಫಿನಿಶಿಂಗ್. ಅದು ತೆಗಿರಿ. ಇದು ಫಸ್ಟ್ ಇದು ಓಪನ್ ಮಾಡಿ, ಇದು ಮೇನ್ ಪೀಸ್ ಒಂದು ಹಾಕಿ ಅಗಲ ಮಾಡಿ ಹಾಕಿ ಅವು ತೆಗ್ದುಬಿಡಿ. ಫಸ್ಟ್ ಇದು ನಾಸಿ ದೊಡ್ಡ ಪೀಸ್. ಇರಿ ಹಂಗೆ ಇರಿ, 1 ನಿಮಿಷ. ಎಲ್ಲ ಲೈನಾಗ ಹಾಕಿ ಫುಲ್ಲು ಜೋಡಿಸಿ. ಇವಾಗ ಒಂದ್ರ ಮೇಲೆ ಒಂದು ಅದು ಶೇಪ್ ತೆಗಿಬೇಕು. ಆ ಥರ ಅಲ್ಲ, ಉಲ್ಟ ಅಲ್ಲಪ್ಪ, ಹಿಂಗೆ ಹಾಕಿ. ಇದು ಈ ಕಡೆ ಬರಲಿ. ಇದ್ರ ಮೇಲೆ ಹಾಕಿ. ಎಷ್ಟಿದೆ ಹೇಳಿ ಅದು ಸ್ಟ್ರೈಟು? ಅಲ್ಲಿ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಮೇಲೆ ಟೈಟಾಗಿ ಇಟ್ಕೊಂಡು ಟೇಪು ಹಾಗೆ ಒಂದು ರೌಂಡ್ ಬನ್ನಿ. ಅದೇ ಥರ ಆ ಟೇಪಲ್ಲಿ ಹಂಗೆ ಇಟ್ಕೊಂಬನ್ನಿ. ಈ ಕಡೆ ಸ್ಟ್ರೈಟಾಗಿ ಅಲ್ಲಿ ಇರಲಿ ಕೈ. ಅಲ್ಲಿ ಇಟ್ಕೊಳ್ಳಿ. ಇಲ್ಲಿ ಹಂಗೆ ಬನ್ನಿ ಈ ಕಡೆವರೆಗೂ ಹಂಗೆ. ಎಷ್ಟಿದೆ? 36ಗೆ ಒಂದು ಮಾರ್ಕ್ ಮಾಡಿ. ಸ್ಟ್ರೈಟಾಗಿ ಇಟ್ಕೊಳ್ಳಿ ಟೇಪ್. ಇವಾಗ ಇಲ್ಲಿಂದ ಅಲ್ಲಿಗೆ ಒಂದು ಕ್ರಾಸಾಗಿ ಒಂದು ಮಾರ್ಕ್ ಮಾಡಿ. ಅಂಬ್ರೆಲಾಗೆ ಕ್ರಾಸ್ ಮಾಡ್ತೀವಲ್ಲ ಹಂಗೆ. ಅಲ್ಲ, ಸ್ಟ್ರೈಟ್ ಬೇಡ, ಕೊಡಿಲಿ. ನಿಮ್ಮ ಕೈಲೇ ಮಾಡಿಸಿದ್ರೆ ಸ್ವಲ್ಪ ಇದು ಬರುತ್ತೆ ಅಂತ. ಬನ್ನಿ ಈ ಥರ ಮಾಡಿ. ಈ ಥರ ಹಿಂಗೆ ಕ್ರಾಸಾಗಿ ಕಟ್ಟಿಂಗ್ ಮಾಡಬೇಕು. ಇಟ್ಕೊಳ್ಳಿ ಇದು.